ದತ್ತಾತ್ರೇಯ ಧ್ಯಾನ ದೀಕ್ಷಾ. ಈ ವಿಶೇಷವಾದ ಧ್ಯಾನವು ದೀಕ್ಷಾರೂಪದಲ್ಲಿ ಇರುವುದರಿಂದ ನೀವುಗಳು ಇದನ್ನು ಅನುಷ್ಠಾನಕ್ಕೆ ತಂದು ಸಾಧನೆ ಮಾಡಬಹುದಾಗಿದೆ. ಆದರೆ ಈ ಧ್ಯಾನದಿಂದ ದಿವ್ಯ ಅನುಭವಗಳನ್ನು ಮತ್ತು ಅತೀಂದ್ರಿಯ ಅನುಭವಗಳು ಪ್ರಾರಂಭವಾಗುತ್ತಿದ್ದಂತೆ ಸಪ್ತ ಋಷಿಗಳಿಂದ ದೀಕ್ಷಿತರಾಗಿರುವ ಅವಿರ್ಭವ ಶ್ರೀ ಋಷಿ ಗುರುಪೂರ್ಣಾದ್ವೈತರ ಸಾಮೀಪ್ಯ ದೀಕ್ಷಾ ಮತ್ತು ಮಾರ್ಗದರ್ಶನ ಪಡೆಯಬೇಕು. ಇಲ್ಲವಾದಲ್ಲಿ ನಿಮ್ಮ ಗುರುಗಳ ಮಾರ್ಗದರ್ಶನ ಪಡೆಯಬೇಕು. ಸ್ವಯಂ ನಿರ್ಣಯಗಳು ಭ್ರಮೆಗೆ ತಳ್ಳಬಹುದು. ಕ್ರಿಯೆಯನ್ನು ಪಾಲಿಸಿ. 3 ಸಾರಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ನಿಮ್ಮ ಪೂರ್ತಿ ದೇಹವನ್ನು ಸಡಿಲಿಸಿ. ಕಣ್ಣು ಮುಚ್ಚಿದಾಗ ಕಾಣಿಸುವ ಸ್ಥಳ ಚಿದಾಕಾಶವಾಗಿದೆ. ಈ ಸ್ಥಳವು ಖಾಲಿ ಖಾಲಿ ಇದೆ. ನಿಮ್ಮ ಸುತ್ತಮುತ್ತಲು ಕೆಳಗೆ, ಮೇಲುಗಡೆ, ಒಳಗೆ, ಹೊರಗೆ ಎಲ್ಲವೂ ಖಾಲಿ ಖಾಲಿ ಇರುವುದರಿಂದ ಅದು ಕಪ್ಪು ಆಕಾಶದಂತೆ ಕಾಣಿಸುತ್ತದೆ. ನಿಮ್ಮ ಅರಿವಿನ ಗಮನ ಕಿವಿಯ ಭಾಗದ ಕಡೆ ಬರಲಿ. ನಿಮಗೆ ದೂರದಲ್ಲೆಲ್ಲೋ ಡಮರುನಾದ ಕೇಳಿಸುತ್ತಿರುವುದನ್ನು ಆಲಿಸಿ. ನಿಮಗೆ ಕೇಳಿಸದಿದ್ದರೆ ಮೊದಲು ಕೇಳಿಸಿಕೊಂಡ ಡಮರಿನ ಧ್ವನಿಯನ್ನು ನಿಮ್ಮ ಸ್ಮೃತಿಯಿಂದ ಕೇಳಿಸಿಕೊಳ್ಳಿ ಮತ್ತು ಆ ಧ್ವನಿ ಬರುವಲ್ಲಿ ಹುಡುಕುತ್ತಾ ತೇಲಿಕೊಂಡು ಹೋಗಿ. ದೂರದಲ್ಲಿ ಅಗ್ನಿ ಪ್ರಜ್ವಲಿಸುವ ಧ್ವನಿ ಇದೆ. ಅದರ ಹತ್ತಿರ ಬರುತ್ತಿರುವಂತೆ ಅಗ್ನಿಯ ಕಿಡಿಯ ಚಟಪಟ ಶಬ್ದ ಕೇಳಿಸುತ್ತಿದೆ ಮತ್ತು ಅದರ ಬೆಳಕು ನಿಮ್ಮ ಇರುವಿಕೆಯನ್ನು ಮಂದ ಬೆಳಕಿನಿಂದ ತುಂಬುತ್ತಿದೆ. ನಿಮ್ಮ ಎಡಕಿವಿಯ ಹಿಂದೆಯಿಂದ ಕೇಳಿಬರುತ್ತಿರುವ ಶ್ವಾನದ ಧ್ವನಿ ಗುರ್ ಎನ್ನುವ ಶಬ್ದ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ನೀವು ಆ ಶ್ವಾನವನ್ನು ನೋಡಿದ ಮೇಲೆ ಪ್ರಸನ್ನ ಚಿತ್ತತೆಯಿಂದ, ಸಂತೋಷದಿಂದ ಆ ಶ್ವಾನಕ್ಕೆ ನಿಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಆಹಾರ ರೂಪವಾಗಿ ನೀಡುತ್ತೀರಿ. ಈಗ ಇನ್ನೊಂದು ಶ್ವಾನ ಗುರ್ ಎನ್ನುತ್ತಿರುವ ಆ ಧ್ವನಿ ಬಲಕಿವಿಯ ಹಿಂದೆಯಿಂದ ಬರುತ್ತಿದೆ. ನೀವು ಸಮಾಧಾನದಿಂದ ಪಂಚಭೂತಗಳು, ಪಂಚತನ್ಮಾತ್ರಗಳು ಮತ್ತು ಪಂಚಪ್ರಾಣವನ್ನು ಆ ಶ್ವಾನಕ್ಕೆ ಧಾರೆ ಎರೆಯುತ್ತೀರಿ. ಮತ್ತೊಂದು ಶ್ವಾನ ಗುರ್ ಎನ್ನುತ್ತಾ ನಿಮ್ಮ ಎಡ ಕಣ್ಣಿನ ಮುಂದೆ ಖಾಲಿ ಆಕಾಶದಿಂದ ಆವಿರ್ಭವಿಸಿ ಬರುತ್ತದೆ. ನೀವು ಶಾಂತಚಿತ್ತರಾಗಿ ಸಪ್ತಚಕ್ರಗಳು ಮತ್ತು ಅದರ ಕರ್ಮಗಳನ್ನು ಶ್ವಾನಕ್ಕೆ ನೀಡುತ್ತೀರಿ. ಬಲಗಣ್ಣು ಮುಂದೆ ಖಾಲಿ ಸ್ಥಳದಿಂದ ಶ್ವಾನವೊಂದು ಬಂದು ನಿಮಗೆ ಗುರ್ರೆನ್ನುತ್ತದೆ. ನೀವು ಹರ್ಷಚಿತ್ತದಿಂದ ಆ ಶ್ವಾನಕ್ಕೆ ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ ಮತ್ತು ಸಪ್ತಧಾತುಗಳನ್ನು ನೀಡಿ ಖಾಲಿ ಆಗುತ್ತೀರಿ. ದತ್ತಾರ್ಪಣ. ಅರಿಷಡ್ವರ್ಗಗಳಲ್ಲಿ ಕಾಮವನ್ನು ವಿಶ್ವ ಸೃಷ್ಟಿಸಲು ಸರಸ್ವತೀ ದೇವಿಗೆ ಅರ್ಪಿಸುತ್ತೀರಿ. ಸವಿನಯಂ ತವ ಪಾದಚರಣಂ ಸರಸ್ವತಿ ಶಕ್ತಿರೂಪೇ ಮಮ ಕಾಮಂ ಅರ್ಪಣಂ ಸಮರ್ಪಣಂ. ಕ್ರೋಧವನ್ನು ಶ್ರೀ ನರಸಿಂಹದೇವರಿಗೆ ಅರ್ಪಿಸುತ್ತೇವೆ. ಸವಿನಯಂ ತವ ಪಾದಚರಣಂ
श्रीनरसिंहविष्णुरूपे मम क्रोधम् अर्पणम् ಸಮರ್ಪಣಂ. ಮದವನ್ನು ನಂದಿ ಭಗವಾನರಿಗೆ ಅರ್ಪಿಸುತ್ತೇವೆ. ಸವಿನಯಂ ತವ ಪಾದಚರಣಂ ನಂದಿ ಶಿವರೂಪೇ ಮಮ ಮದಂ ಅರ್ಪಣಂ ಸಮರ್ಪಣಂ. ಮಾತ್ಸರ್ಯವನ್ನು ಭಗವಾನ್ ಶ್ರೀರಾಮರಿಗೆ ಅರ್ಪಿಸುತ್ತೇವೆ. ಸವಿನಯಂ ತವ ಪಾದಚರಣಂ ಶ್ರೀರಾಮ ವಿಷ್ಣುರೂಪೇ ಮಮ ಮಾತ್ಸರ್ಯಂ ಅರ್ಪಣಂ ಸಮರ್ಪಣಂ. ಮೋಹವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುತ್ತೇವೆ. ಸವಿನಯಂ ತವ ಪಾದಚರಣಂ ಲಕ್ಷ್ಮೀ ವಿಷ್ಣುಪತ್ನೇ ಮಮ ಮೋಹಂ ಅರ್ಪಣಂ ಸಮರ್ಪಣಂ. ಲೋಭವನ್ನು ಮಾರುತಿರಾಯರಿಗೆ ಅರ್ಪಿಸುತ್ತೇವೆ. ಸವಿನಯಂ ತವ ಪಾದಚರಣಂ ಮಹಾಬಲರಾಮ ಭಕ್ತಂ ಮಮ ಲೋಭಂ ಅರ್ಪಣಂ ಸಮರ್ಪಣಂ. ಬುದ್ಧಿಯನ್ನು ಗಣಪನಿಗೆ, ಮನಸ್ಸನ್ನು ದೇವಿಗೆ, ಚಿತ್ತವನ್ನು ರಾಮರಿಗೆ, ಅಹಂಕಾರವನ್ನು ಶಿವನಿಗೆ ಅರ್ಪಿಸೋಣ. ಈಗ ನಿಮ್ಮಲ್ಲಿ ಇರುವುದು ಹೃದಯ ಮಾತ್ರ, ಅದರಲ್ಲಿ ಕರುಣೆ ಇರುತ್ತದೆ. ಆದ್ದರಿಂದ ನಿಮ್ಮ ಹಿಂದೆ ಗೋಮಾತಾ ಬಂದು ನಿಮ್ಮ ಆಸರೆಯಾಗಿ ನಿಲ್ಲುತ್ತಾಳೆ. ಗುರ್ರೆನ್ನುತ್ತಿದ್ದ ಶ್ವಾನಗಳು ಧರ್ಮ, ಅರ್ಥ, ಕಾಮ, ಮೋಕ್ಷವಾಗಿ ನಿಮ್ಮನ್ನು ಹಿಂದಿನಿಂದ ಬಂದು ನಿಮ್ಮ ಕಾವಲು ಕಾಯುತ್ತವೆ. ಎಲ್ಲವೂ ನಿಮ್ಮ ಸೃಷ್ಟಿ, ಆದ್ದರಿಂದ ಬ್ರಹ್ಮತ್ವವು ನಿಮ್ಮಲ್ಲಿ ದತ್ತವಾಗುತ್ತಾನೆ. ಎಡಗೈಯಲ್ಲಿ ನೀರಿನ ಅಮೃತ ಕಳಶ ಮತ್ತು ಬಲಗೈಯಲ್ಲಿ ಜಪಮಣೆ ಬರುತ್ತದೆ. ಎಲ್ಲವೂ ಪಾಲನೆ ಮಾಡುವಾತ ವಿಷ್ಣುವು ನಿಮ್ಮಲ್ಲಿ ಆವಿರ್ಭವಿಸುತ್ತಾನೆ. ವಿಘ್ನವನ್ನು ಕತ್ತರಿಸಲು ಸುದರ್ಶನ ಚಕ್ರ ನಿಮ್ಮ ಬಲಗೈಯಲ್ಲಿ ಮತ್ತು ವಿಜಯಕ್ಕೆ ನಾಂದಿ ಹಾಡಲು ಶಂಕು ನಿಮ್ಮ ಎಡಗೈಯಲ್ಲಿ ಬರುತ್ತದೆ. ಸಂಹಾರ ಮಾಡಲು ಮತ್ತು ಪರಿವರ್ತನೆಗೊಳಿಸಲು ಶಿವನು ನಿಮ್ಮಲ್ಲಿ ದತ್ತನಾಗುತ್ತಾನೆ. ನಿಮ್ಮ ಬಲಗೈಯಲ್ಲಿ ಡಮರು ಬರುತ್ತದೆ ಮತ್ತು ಎಡಗೈಯಲ್ಲಿ ತ್ರಿಶೂಲವೂ ಬರುತ್ತದೆ. ಪ್ರಕೃತಿಗೆ ಮೀರಿದ್ದವರಾದ್ದರಿಂದ ಪುಣ್ಯದ ಜೋಳಿಗೆ ಸದಾ ನಿಮ್ಮಲ್ಲಿಯೇ ಇರುತ್ತದೆ. ನಿಮ್ಮ ಪರಮಸ್ಥಿತಿ ಇದಾಗಿದ್ದು ನೀವು ಪರಮ ಆತ್ಮನ್ ಆಗಿದ್ದೀರಿ. ಈಗ ಓಂಕಾರ ಕೇಳಿಬರುತ್ತಿದೆ. ನೀವು ಧ್ಯಾನ ಉನ್ಮತ್ತರಾಗಿದ್ದೀರಿ. ಸಚ್ಚಿತ್ ಆನಂದದಲ್ಲಿ ಇದ್ದೀರಿ. ಮಧುರಾಧಿಪತಿಯಾಗಿದ್ದೀರಿ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಜೋಳಿಗೆಯಿಂದ ದೇಹವನ್ನು ಸೃಷ್ಟಿಸುತ್ತಿದ್ದೀರಿ. ಜಪಮಾಲೆಯಿಂದ ಸಪ್ತಧಾತುವನ್ನು, ಜಲಕುಂಡದಿಂದ
ಜೀವವನ್ನು, ತ್ರಿಶೂಲ ಮೇರುದಂಡ ಮತ್ತು ಈಡಾ ಪಿಂಗಳ ಸುಷುಮ್ನ ಆಗಿದೆ. ಸುದರ್ಶನ ಚಕ್ರಗಳು ಸಪ್ತಚಕ್ರಗಳಾಗಿದೆ. ಡಮರು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಪ್ರಾಣ, ಪಂಚಭೂತಗಳನ್ನು ಸೃಷ್ಟಿ ಮಾಡುತ್ತಿದೆ. ಶಂಕು ಪಂಚಪ್ರಾಣವಾಗಿದೆ. 4 ಶ್ವಾನಗಳು ನಿಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರವಾಗಿದೆ. ಗೋಮಾತೆಯು ನಿಮ್ಮ ಹೃದಯವಾಗಿದ್ದಾಳೆ. ದತ್ತಾತ್ರೇಯರು ನಿಮ್ಮ ಆತ್ಮನ್ ಆಗಿದ್ದಾರೆ. ಈ ಜೀವಾತ್ಮನು ಲೀಲೆ ಮಾಡಲು ಭೂಮಿಯನ್ನು ಸೃಷ್ಟಿಸಿ ತಾನೇ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಬಂಧು ಬಳಗ, ಮಿತ್ರ, ಶತ್ರು ಮತ್ತು ಪ್ರಜೆಗಳು, ಪ್ರಾಣಿ ಪಕ್ಷಿಗಳು ಸ್ವತಃ ತಾನೇ ರೂಪವನ್ನು ಎತ್ತಿದ್ದಾನೆ. ಅವರುಗಳ ಜೊತೆ ಸಂಸಾರವನ್ನು ಮಾಡುತ್ತಾ ಲೀಲೆ ಮಾಡುತ್ತಿದ್ದಾನೆ. ಸಕಲ ಜೀವರಾಶಿಗಳಿಗೆ ಅಧಿಪತಿಯಾಗಿ ತಾನು ಅವರಂತೆ ಒಬ್ಬರಾಗಿ ನಟಿಸುವ ನಟರಾಜನಾಗಿದ್ದಾನೆ. 3 ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ತೇಜೋಮಯರಾಗಿ ಶಾಂತಚಿತ್ತರಾಗಿ ನಿಧಾನವಾಗಿ ಕಣ್ಣು ಬಿಡಿ. ಈ ಧ್ಯಾನವನ್ನು ನಿತ್ಯ ಅನುಷ್ಠಾನವನ್ನು ಮಾಡಿ ಮತ್ತು ಗುರುದೇವ ದತ್ತ ನಿಮ್ಮ ಹೃದಯದಲ್ಲಿ ಹೃದಯದ ಬಡಿತವಾಗಿ, ಆಕಾಶದಲ್ಲಿ ಆಕಾಶವಾಗಿ, ಭೂಮಿಯಲ್ಲಿ ಭೂಮಿಯಾಗಿ ಸದಾ ಉಸಿರಿನ ಮೂಲಕ ನಿಮ್ಮ ಸಂಪರ್ಕದಲ್ಲಿರುತ್ತಾನೆ. ಶ್ರೀಪಾದ ಶ್ರೀವಲ್ಲಭ ನರಹರಿ ದತ್ತಾತ್ರೇಯ ದಿಗಂಬರ ವಾಸುದೇವಾನಂದ ಸರಸ್ವತಿ ಸದ್ಗುರುನಾಥ ಕೃಪಾಕರ. ಶ್ರೀಪಾದ ಶ್ರೀವಲ್ಲಭ ನರಹರಿ ದತ್ತಾತ್ರೇಯ ದಿಗಂಬರ ವಾಸುದೇವಾನಂದ ಸರಸ್ವತಿ ಸದ್ಗುರುನಾಥ ಕೃಪಾಕರ. श्रीपाद श्रीवल्लभ नरहरि दत्तात्रेय दिगंबरा वासुदेवानंद सरस्वती सद्गुरु